ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಟಿ ರಮ್ಯಾ ದೂರಿನ ಬೆನ್ನಲ್ಲೇ ಸೈಬರ್ ಕ್ರೈಮ್ನ ತನಿಖೆ ಚುರುಕು. ಅಶ್ಲೀಲ ಸಂದೇಶ ಕಳುಹಿಸಿದ್ದ 43 ಅಕೌಂಟ್ಗಳ ಹಿಸ್ಟರಿ ಕಲೆ ಹಾಕ್ತಾ ಇರೋ ಪೊಲೀಸರು. ಪರಿಶೀಲನೆ ವೇಳೆ ಬಹುತೇಕ ಫೇಕ್ ಅಕೌಂಟ್ಸ್ ಅನ್ನೋದು ಬೆಳಕಿಗೆ. ಐಪಿ ಅಡ್ರೆಸ್ ಪತ್ತೆಯಾದ್ರೆ ಮುಂದಿನ ಕ್ರಮ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಬೆನ್ನಲ್ಲೇ ಅಲರ್ಟ್ ಆದ ಮಹಿಳಾ ಆಯೋಗ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನದ ಬಗ್ಗೆ ನಿಗಾ. ಪ್ರತಿ ಜಿಲ್ಲೆಯಲ್ಲೂ ಅವೇರ್ನೆಸ್ ಕ್ಯಾಂಪೇನ್ಗೆ ನಿರ್ಧಾರ. ಧರ್ಮಸ್ಥಳದ ಬುರುಡೆ ರಹಸ್ಯದ ತನಿಖೆ ಚುರುಕು. ದೂರುದಾರ ತೋರಿಸಿರುವ 13 ಶವ ಹೂತಿಟ್ಟ ಸ್ಥಳ ಮಾರ್ಕಿಂಗ್ ಮಾಡಿರೋ ಎಸ್ಐಟಿ. ಇವತ್ತಿನಿಂದ ಕಳೇಬರ ಹೊರತೆಗೆಯುವ ಪ್ರಕ್ರಿಯೆ ಶುರು. ಕಾರ್ಮಿಕರು ಸಜ್ಜು. ರಾಜ್ಯದ 5 ಸರ್ಕಾರಿ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗದಲ್ಲಿ ರೇಡ್ ಮಾಡಿ ಪರಿಶೀಲನೆ. ಭ್ರಷ್ಟರ ಬಣ್ಣ ಬಯಲು ಮಾಡುವ ನಿಟ್ಟಿನಲ್ಲಿ ದಾಖಲೆಗಳ ತಲಾಶ್. ಚಿಕ್ಕಬಳ್ಳಾಪುರ ವಾಟದ ಹೊಸಹಳ್ಳಿ ಕೆರೆ ನೀರು ಹಂಚಿಕೆ ವಿವಾದ. ಶಾಸಕ ಪುಟ್ಟಸ್ವಾಮಿ ಗೌಡ ಕೊಟ್ಟಿದ್ದ ಸೀರೆಗೆ ಬೆಂಕಿ ಹಚ್ಚಿ ಆಕ್ರೋಶ. ನಮ್ಮ ನೀರು ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಪಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.